ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೆಲ್ಲ ಬೆಳವಣಿಗೆಗಳಾಗ್ತಾ ಇವೆ ಅನ್ನುವಂಥದ್ದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಅಧಿಕಾರಿಗಳೊಂದಿಗೆ ಈಗ ಡಿಜಿಪಿ ಪ್ರಣಬ್ ಮೊಹಾಂತಿ ಸಭೆ ನಡೆಸಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಸಭೆ. ಎಸ್ಐಟಿ ಠಾಣೆಗೆ ಇತರ ದೂರುದಾರರ ಪ್ರಕರಣಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಪ್ರಣಬ್ ಮೊಹಾಂತಿ ಈಗ ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ ಡೆವಲಪ್ಮೆಂಟ್ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸ್ಥಳ ಪರಿಶೋಧನೆ, ತನಿಖೆಯ ಪ್ರಗತಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮುಂದಿನ ತನಿಖೆಯ ರೂಪರೇಷೆಯನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ ಈಗ ಅಧಿಕಾರಿಗಳು. ಈಗಾಗಲೇ 2 ದಿನಗಳಿಂದ ದೂರುದಾರನ ವಿಚಾರಣೆ ನಡೆದಿದೆ. ಎಸ್ಐಟಿ ಈ ದೂರುದಾರನನ್ನ ಕರೆದು ವಿಚಾರಣೆಗೆ ಒಳಪಡಿಸಿತ್ತು. ಇನ್ನೂ ಕೆಲವೊಂದಷ್ಟು ಜನ ದೂರುದಾರರು ಬಂದಿದ್ದಾರೆ ಈಗ ಹೊರಗಡೆ. ಸೊ ಅವರು ಕೂಡ ಕೆಲವೊಂದಷ್ಟು ದೂರನ್ನ ದಾಖಲಿಸಿದ್ದಾರೆ. ಕೆಲವೊಂದಿಷ್ಟು ಜನ ಈತನ ಮೇಲೆ ದೂರು ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಜನ ನಾವು ಕೂಡ ಈ ಥರದ ಕೆಲಸಗಳೆಲ್ಲ ಆಗ್ತಾ ಇದ್ದದ್ದನ್ನು ನೋಡಿದ್ದೀವಿ, ಹೆಣ ಹೂತಾಗ್ತಾ ಇದ್ದದ್ದನ್ನು ನೋಡಿದ್ದೀವಿ, ನಾವು ಕೂಡ ಸ್ಥಳ ಗುರುತಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಅವರ ಒಂದು ವಿಚಾರಣೆ ಕೂಡ ಈಗ ನಡಿಬೇಕಿದೆ. ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಅಶೋಕ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅಶೋಕ್, ಇವತ್ತು ಧರ್ಮಸ್ಥಳದ ಈ ಉತ್ಖನನ ಕಾರ್ಯಕ್ಕಂತೂ ಬ್ರೇಕ್ ಬಿದ್ದಾಗಿದೆ. ಕಳೆದ 2-3 ದಿನಗಳಿಂದ ಅಲ್ಲಿ ನಡೀತಾ ಇಲ್ಲ ಈ ಚಟುವಟಿಕೆ. ಬಟ್ ವಿಚಾರಣೆ ಮುಂದುವರಿತಾ ಇದೆ, ತನಿಖೆ ಅಂತೂ ಮುಂದುವರೆದಿದೆ. ಇವತ್ತೇನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು? ಪ್ರಣಬ್ ಮೊಹಾಂತಿ ಅವರು ಇವತ್ತು ಬಂದಿದ್ರು. ಏನೇನು ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ, ಏನು ಮಾಹಿತಿ ಇದೆ ಈಗ ಸದ್ಯಕ್ಕೆ ಅಶೋಕ್? ಹೌದು ರೆಹಮಾನ್, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ಕಾರ್ಯಾಚರಣೆ ನಿಂತರೂ ಕೂಡ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇವತ್ತು ಎಸ್ಐಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೊಹಾಂತಿ ಅವರು ಖುದ್ದಾಗಿ ಬೆಳ್ತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅಂದ್ರೆ ಈವರೆಗೆ ಆಗಿರ್ತಕ್ಕಂಥ ತನಿಖೆಯ ಪ್ರಗತಿ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಂಗ್ರಹಿಸಿದ್ರು. ಸೊ ಅದೆಲ್ಲ ವಿವರಗಳನ್ನು ಕೂಡ ಅಧಿಕಾರಿಗಳಿಂದ ಪಡೆಯುತ್ತಿದ್ದಾರೆ. ಇದರ ಜೊತೆಗೆ ಮುಂದಿನ ಕಾರ್ಯಾಚರಣೆ ಯಾವ ರೀತಿ ಇರಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ರೂಪುರೇಷೆಗಳನ್ನು ಅಧಿಕಾರಿಗಳು ಸಿದ್ಧಪಡಿಸ್ತಾ ಇರ್ತಕ್ಕಂಥದ್ದು. ಈ ನಡುವೆ ಎಸ್ಐಟಿ ಪೊಲೀಸ್ ಠಾಣೆಗೆ ಕೇವಲ ಧರ್ಮಸ್ಥಳ ಆತ ಅನಾಮಿಕ ದೂರು ಕೊಟ್ಟಿರೋದು ಮಾತ್ರ ಅಲ್ಲದೆ ಇನ್ನಿತರ ದೂರುದಾರರು ಕೂಡ ಎಸ್ಐಟಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದೂರುದಾರ ಜಯಂತ್ ಎಂಬವರು ಪೊಲೀಸ್ ಅಧಿಕಾರಿಯೊಬ್ಬರೇ ಬಾಲಕಿಯ ಶವವನ್ನು ಹೂತಾಕಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಅನ್ನು ನೀಡಿದ್ರು. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತನಿಖೆ ಮುಂದುವರಿಸಬೇಕು ಬೇಡವಾ, ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ, ಸೊ ಇದೆಲ್ಲವನ್ನು ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತಿಬ್ರು ದೂರುದಾರರು ಬಂದಿದ್ರು. ಅವರು ಈ ಅನಾಮಿಕ ಸಾಕ್ಷ್ಯ ದೂರುದಾರ ಏನಿದ್ದಾನೆ ಆತ ಹೆಣ ಉಳೋದನ್ನು ನಾವು ಕೂಡ ನೋಡಿದ್ದೇವೆ ಎಂದು ಎಸ್ಐಟಿ ಪೊಲೀಸ್ ಠಾಣೆಗೆ ಒಂದು ದೂರರ್ಜಿಯನ್ನು ಹಿಡ್ಕೊಂಡು ಬಂದಿದ್ರು. ಸೊ ಅದನ್ನು ಕೂಡ ರಿಸೀವ್ ಮಾಡ್ಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳು. ಸೊ ಆ ಬಗ್ಗೆ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಥವಾ ಮಹಾಜಾರಿಗೆ ಅಥವಾ ಅವರನ್ನು ಕರ್ಕೊಂಡೋಗಿ ಯಾವುದಾದ್ರು ಮತ್ತೆ ಹೊಸದಾಗಿ ಸ್ಥಳ ಗುರುತಿಸುವಂತದ್ದು ಏನಾದರೂ ಆಗ್ಬೇಕಾ, ಈ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳಿಂದ ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ 1 ಗಂಟೆಯಿಂದ ಪ್ರಣಬ್ ಮೊಹಾಂತಿ ಅವರು ಈ ಬಗ್ಗೆ ಸಭೆಯನ್ನು ಕೂಡ ಮಾಡ್ತಿದ್ದಾರೆ. ಇವತ್ತು ಅನಾಮಿಕ ಮಾಸ್ ಮ್ಯಾನ್ ಇವತ್ತು ಎಸ್ಐಟಿ ಕಚೇರಿಗೆ ಬಂದಿಲ್ಲ. ಕಳೆದ 2 ದಿವಸಗಳಿಂದ ಆತನ ತೀವ್ರ ವಿಚಾರಣೆಯನ್ನು ಮಾಡಲಾಗಿತ್ತು. ನಿನ್ನೆಯೂ ಕೂಡ ಸತತ 6 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿತ್ತು. ನಿನ್ನೆ ಆತ ಪ್ರಾರಂಭದಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತ ತಲೆಬುರುಡೆ ಎಂದೇ ಅದರ ಒಂದು ಮಹಾಜರಿಗೆ ಬೇಕಾದಂತಹ ಕ್ರಮಗಳನ್ನು ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಅಂದ್ರೆ ಆತ ಅದನ್ನು ಎಲ್ಲಿಂದ ತಗೊಬಂದಿದ್ದ ಎಂಬುದರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಅದರ ಮಹಾಜರು ಕೂಡ ಆಗ್ಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ 2 ದಿವಸಗಳಲ್ಲಿ ಅದರ ಮಹಾಜರು ಆಗುತ್ತೆ ಅಂತ ಹೇಳಿ ಹೇಳಲಾಗ್ತಿದೆ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ಅಧಿಕಾರಿಗಳು ಪಾಲಿಸಬೇಕು, ತೆಗೆದುಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಅನಾಮಿಕ ಸಾಕ್ಷ್ಯ ದೂರುದಾರರು ಹೇಳಿದಂತೆ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತೇಳಿ ಆತ ಪ್ರಾರಂಭದಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಅದಾದ ಬಳಿಕ ಎಸ್ಐಟಿ ತಂಡ ರಚನೆ ಆಗುತ್ತೆ, ಆಮೇಲೆ ಉತ್ಖನನ ಕಾರ್ಯಾಚರಣೆ ಆಗುತ್ತೆ. ಆದ್ರೆ ದೂರುದಾರ ಹೇಳುವಂತ ರೀತಿಯಲ್ಲಿ ಸಾಕ್ಷ್ಯಗಳು ಪುರಾವೆಗಳು ಸಿಕ್ಕಿಲ್ಲ ತನಿಖೆಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಮುಂದೆ ಈ ಸಂಪೂರ್ಣ ತನಿಖೆ ಮುಗ್ದ ಬಳಿಕ ಎಸ್ಐಟಿ ಅಧಿಕಾರಿಗಳು ಈ ತನಿಖಾ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿದೆ. ಹೀಗಾಗಿ ಪ್ರಾರಂಭದಲ್ಲಿ ಆತ ಹೇಳಿದಂತೆ ಆತ ಏನೇನು ಹೇಳಿದ ಆ ಎಲ್ಲ ಆಂಗಲ್ಗಳಲ್ಲೂ ಕೂಡ ವಿಚಾರಣೆಯನ್ನು ಮಾಡಲಾಯಿತು, ತನಿಖೆಯನ್ನು ಮಾಡಲಾಯಿತು. ಅದಾದ ಬಳಿಕ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಆತ ಹೇಳಿರೋದು ಸುಳ್ಳು ಅಂತೇಳಿ ಸಾಬೀತುಪಡಿಸೋದಕ್ಕೆ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅದಾದ ಬಳಿಕ ಒಂದು ವೇಳೆ FSL ರಿಪೋರ್ಟ್ ಬಂದ ಮೇಲೆ ಸಂಪೂರ್ಣ ತನಿಖೆ ಆದ್ಮೇಲೆ ಇದರಲ್ಲಿ ಆತ ಹೇಳಿದಂತೆ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ ಅಂತ ಕಂಡು ಬಂದ್ರೆ ಆ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ. ಅದಾದ ಬಳಿಕ ನ್ಯಾಯಾಲಯದಿಂದ ಅನುಮತಿಯನ್ನು ಪಡ್ಕೊಂಡು ಈಗ ಏನು ಮಾಸ್ಕ್ ಮ್ಯಾನ್ ಬಂದಿದ್ದೇನೆ ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ದಾಖಲೆಗಳನ್ನು ಯಾವ ರೀತಿಯಾಗಿ ಸಂಗ್ರಹಿಸಿದ್ದೀರಿ, ಈವರೆಗೆ ಏನು 17 ಪಾಯಿಂಟ್ಗಳೇನು ಉತ್ಖನನ ಮಾಡಿದ್ದೀರಿ, ಅಲ್ಲಿ ಯಾವ್ಯಾವ ದಾಖಲೆಗಳನ್ನು ಅಲ್ಲಿ ಫೋರೆನ್ಸಿಕ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಸೋಕೋ ಟೀಮ್ಗೆ ಸಂಬಂಧಿಸಿದಂತ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಸೊ ಎಲ್ಲರಿಂದಲೂ ಕೂಡ ಪ್ರಾಥಮಿಕ ವರದಿಯನ್ನು ಪಡ್ಕೊಂಡಿದ್ದಾರೆ. ಸೊ ಆ ಎಲ್ಲ ವರದಿಗಳ ಬಗ್ಗೆ ಪರಿಶೀಲನೆಯನ್ನು ಪ್ರಣಬ್ ಮೊಹಾಂತಿ ಅವರು ಮಾಡ್ತಿದ್ದಾರೆ. ಸದ್ಯ ಇವತ್ತು ಸಂಜೆವರೆಗೂ ಕೂಡ ಇದೇ ಒಂದು ಎಸ್ಐಟಿ ಕಚೇರಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು ಇರುವಂತಹ ಸಾಧ್ಯತೆ ಇದೆ. ಸೊ ಇಲ್ಲಿವರೆಗೆ ಆಗಿರ್ತಕ್ಕಂಥ ತನಿಖೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ರೈಟ್, ಥ್ಯಾಂಕ್ ಯು ಅಶೋಕ್.